ರಾಜ್ಯ ಸರ್ಕಾರದ ಬಳಿ ಜನರ ಜೀವ ರಕ್ಷಕ ಔಷಧಿಗಳೇ ಇಲ್ಲ. ಸರ್ಕಾರದ ಔಷಧಿ ದಾಸ್ತಾನು ಕೇಂದ್ರಗಳ ಪರಿಸ್ಥಿತಿ ಬಹಿರಂಗ ಮಾಡ್ತಾ ಇದೆ ನಿಮ್ಮ ನ್ಯೂಸ್ ಫಸ್ಟ್. ರಾಜ್ಯ ಸರ್ಕಾರದ ಬಳಿ ಜನರ ಜೀವ ರಕ್ಷಕ ಮಾಡಬೇಕಾದಂತ ಔಷಧಿಗಳೇ ಇಲ್ಲ. ಸರ್ಕಾರದ ಔಷಧಿ ದಾಸ್ತಾನು ಕೇಂದ್ರಗಳ ಪರಿಸ್ಥಿತಿಯನ್ನ ನಿಮ್ಮ ನ್ಯೂಸ್ ಫಸ್ಟ್ ಬಹಿರಂಗಪಡಿಸ್ತಾ ಇದೆ. ದಾಖಲೆಯ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ ಫಸ್ಟ್. ಹವಾಮಾನ ಪರಿಸ್ಥಿತಿಯಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ. ಮುಂಗಾರು ಆರ್ಭಟದಿಂದ ಹೆಚ್ಚಾಗ್ತಾ ಇದೆ ಕಾಯಿಲೆಗಳ ಸಂಖ್ಯೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೋಗಿಗಳು ಪರದಾಟ ಮಾಡಬೇಕಾದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ತೀರಾ ಅಗತ್ಯವಿರುವ 250 ಔಷಧಿಗಳು ಫುಲ್ ಖಾಲಿ ಆಗಿದೆ. ಯಾವುದೇ ಸ್ಪಷ್ಟನೆ ನೀಡ್ತಾ ಇಲ್ಲ KSMSCL. ರಾಜ್ಯ ಸರ್ಕಾರದ ಬಳಿ ಜೀವರಕ್ಷಕವಾಗಬೇಕಾದಂಥ ರೋಗಿಗಳಿಗೆ ಜೀವರಕ್ಷಕ ಆಗಬೇಕಾದಂಥ ಔಷಧಿ ದಾಸ್ತಾನುಗಳೇ ಇಲ್ಲ. ಇದನ್ನ ದಾಖಲೆ ಸಮೇತ ಬಹಿರಂಗ ಮಾಡ್ತಾ ಇದೆ ನಿಮ್ಮ ನ್ಯೂಸ್ ಫಸ್ಟ್. 250ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಔಷಧಿಯೇ ಇಲ್ಲ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ವಿಷ್ಣು, ಈಗ ರಾಜ್ಯ ಸರ್ಕಾರದ ಬಳಿ 250ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಔಷಧಿಯೇ ಇಲ್ಲ, ಜೀವರಕ್ಷಕ ದಾಸ್ತಾನಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಮ್ಯಾನೇಜ್ ಮಾಡುವಂಥದ್ದು ವಿಷ್ಣು? ಖಂಡಿತ ಮಧುಸೂದನ್, ನಿಜಕ್ಕೂ ಇದು ಒಂದು ರೀತಿ ಬೆಂಗಳೂರಿನ ಜನ ಇರ್ಬೋದು ಮತ್ತು ರಾಜ್ಯದ ಜನರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಯಾಕಂತಂದರೆ ಇತ್ತೀಚೆಗೆ ನೋಡ್ತಾ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಿರುವಂಥದ್ದು. ಒಂದು ಕಡೆ ವೈರಲ್ ಫೀವರ್ ಜಾಸ್ತಿ ಆಗ್ತಾ ಇದೆ, ಜನರಿಗೆ ಏನೋ ಅಲರ್ಜಿ ಸಮಸ್ಯೆಗಳಾಗ್ತಿರುವಂಥದ್ದು, ಸ್ಕಿನ್ ಡಿಸೀಸ್ ಇರ್ಬೋದು, ಹಾರ್ಟ್ ಸಮಸ್ಯೆಗಳಿರ್ಬೋದು, ಹೀಗೆ ಅನೇಕ ಕಾಯಿಲೆಗಳು ಎದುರಾಗ್ತಿರುವಂಥದ್ದು. ಯಾಕೆ ಅಂತಂದರೆ ಇತ್ತೀಚಿನ ಹವಾಮಾನ ವೈಪರೀತ್ಯ ಆಗ್ತಿರುವಂಥದ್ದು, ಪದೇ ಪದೇ ಬದಲಾಗ್ತಿರುವಂತಹ ಹವಾಮಾನದಿಂದ ಅನೇಕ ಮಂದಿಗೆ ಈಗಾಗಲೇ ಕಾಯಿಲೆಗಳಿಗೆ ಒಳಗಾಗ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ನೆಗ್ಲಿಜೆನ್ಸ್ ಅನ್ನುವಂಥದ್ದು, ಅಂದರೆ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಬರುವಂತಹ KSMSCL ಅಂದರೆ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಅಧಿಕಾರಿಗಳ ನಿರ್ಲಕ್ಷ್ಯ ಈಗ ಎದ್ದು ತೋರಿಸಿರುವಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ಬೇಕಾಗಿರುವಂತಹ ಬೇಸಿಕ್ ಮೆಡಿಸಿನ್ಸ್ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ಯಾರಾಸಿಟಮಲ್ ಇರ್ಬೋದು, ಅಜಿಥ್ರೊಮೈಸಿನ್ ಇರ್ಬೋದು, ಏನು ಈಕೋಸ್ಪರಿನ್ ಇರ್ಬೋದು, ಈ ಯಾವುದೇ ಮೆಡಿಸಿನ್ ಕೂಡ ರಾಜ್ಯ ಸರ್ಕಾರದ ಬಳಿ ಇಲ್ಲ ಅನ್ನುವಂತಹ ಶಾಕಿಂಗ್ ವಿಚಾರ ಈಗ ಹೊರಗೆ ಬಿದ್ದಿರುವಂಥದ್ದು. ನ್ಯೂಸ್ ಫಸ್ಟ್ ಆಕ್ಸೆಸ್ ಮಾಡಿರುವಂತಹ ದಾಖಲೆಗಳ ಪ್ರಕಾರ ಅವರೇ ಹೇಳ್ತಿರುವಂತೆ ಸುಮಾರು 250ಕ್ಕೂ ಹೆಚ್ಚು ಮೆಡಿಸಿನ್ಗಳು 0% ಇರುವಂಥದ್ದು. ಅಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವಂಥ ಉಗ್ರಾಣಗಳಲ್ಲಿ ಸ್ಟೋರ್ ಇರಬೇಕಿತ್ತು ಇಷ್ಟರೊಳಗಡೆ, ಆದರೆ ಯಾವುದೇ ರೀತಿಯ ಮೆಡಿಸಿನ್ಗಳಿಲ್ಲ ಅನ್ನುವಂತಹ ಶಾಕಿಂಗ್ ವಿಚಾರವನ್ನು ಈಗ ನಮಗೆ ಲಭ್ಯ ಆಗಿರುವಂಥದ್ದು. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ ವಿಚಾರದಲ್ಲಿ ಗ್ಯಾರಂಟಿಗೋಸ್ಕರ ಹಣ ಇನ್ವೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಬೇಕಾಗಿರುವಂಥ ಮೆಡಿಸಿನ್ಗಳನ್ನು ಸಂಗ್ರಹಿಸುವಲ್ಲಿ ಮತ್ತು ಖರೀದಿ ಮಾಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದೆಯಾ, ಅದಕ್ಕೆ ದುಡ್ಡಿಲ್ಲದಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಮೂಡ್ತಿರುವಂಥದ್ದು. ಮಧುಸೂದನ್, ಸದ್ಯ ನಮಗೆ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಪ್ರಮುಖವಾದಂಥ ಕಾಯಿಲೆಗಳಾಗಿರುವಂತಹ ಈಗ ಸದ್ಯಕ್ಕೆ ನೋಡೋದಾದರೆ ವೈರಲ್ ಫೀವರ್ ಇರ್ಬೋದು, ಶ್ವಾಸಕೋಶ ಕರುಳು ಇರ್ಬೋದು, ರಕ್ತಹೀನತೆ, ಸರ್ಪಸುತ್ತು, ಈಗ ಅನೇಕ ವಿಚಾರಗಳು. ಅದರಲ್ಲೂ ಪ್ರಮುಖವಾಗಿ ಹಾರ್ಟ್ ಸಮಸ್ಯೆ ಇರುವಂತಹ ರೋಗಿಗಳಿಗೆ ಕೊಡಬೇಕಾಗಿರುವಂಥ ಮೆಡಿಸಿನ್ಗಳಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪ್ಯಾರಾಸಿಟಮಲ್ ಇರ್ಬೋದು, ಅಜಿಥ್ರೊಮೈಸಿನ್ ಇರ್ಬೋದು, ಅಲ್ಯೂಮಿನಿ ಇರ್ಬೋದು, ಜೊತೆಗೆ ಸಬ್ಲೋಮೊಟೈಲ್ ಅಂತ ಇರ್ಬೋದು, ಜೊತೆಗೆ ಡಿಕ್ಲೋಮೈನ್ ಇರ್ಬೋದು, ಅನೇಕ ಮೆಡಿಸಿನ್ಸು ಸುಮಾರು ಈಗ ತೀರಾ ಅರ್ಜೆನ್ಸಿ. ಅಂದರೆ ಯಾವುದಾದ್ರೂ ಒಬ್ಬರು ಬಡ ವ್ಯಕ್ತಿಗಳು ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಟ್ರೀಟ್ಮೆಂಟ್ ಸಿಗುತ್ತೆ, ಮೆಡಿಸಿನ್ ಸಿಗುತ್ತೆ ಅಂತ ಹೋದಂಥವ್ರಿಗೆ ಶಾಕ್ ಕೊಡುವಂಥ ಕೆಲಸವನ್ನು ಇಲ್ಲಿ ಆರೋಗ್ಯ ಇಲಾಖೆ ಮಾಡ್ತಿದೆ. ಅದರಲ್ಲೂ ಪ್ರಮುಖವಾಗಿ ಅಲ್ಲಿರುವಂಥ ವೈದ್ಯರು ಹೇಳ್ತಿರುವಂಥದ್ದು ನಮ್ಮಲ್ಲಿ ಸ್ಟೋರೇಜ್ ಇಲ್ಲ, ಈ ಕಾರಣಕ್ಕೋಸ್ಕರ ನೀವು ಹೊರಗಡೆ ಮೆಡಿಕಲಲ್ಲಿ ಖರೀದಿ ಮಾಡಿ ಅಂತೇಳಿ ಅವ್ರನ್ನ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಿದೆ. ತೀರಾ ಬಡವರಾದರೆ ಅವರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕೂ ಆಗದಿರುವಂಥ ಪರಿಸ್ಥಿತಿ ಇದೆ. ಅಂದರೆ ಪ್ರತಿನಿತ್ಯ ಹಾಸ್ಪಿಟ್ಲಿಗೆ ಸಾವಿರಾರು ಜನ ಬರ್ತಾರೆ, ಎಲ್ಲ ಜಿಲ್ಲಾಸ್ಪತ್ರೆಗಳಿರ್ಬೋದು, ರಾಜ್ಯದಂತ ಇರುವಂತಹ ಎಲ್ಲ ಆಸ್ಪತ್ರೆಗಳಿಗೆ ಬರ್ತಾರೆ. ಆದರೆ ಬಂದಂಥ ಆಸ್ಪತ್ರೆಗಳಲ್ಲಿ ವೈದ್ಯರು ಟ್ರೀಟ್ಮೆಂಟ್ ಕೊಡ್ಬೋದು, ಆದರೆ ಅದಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಸನ್ನು ಪೂರೈಕೆ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಇದು ಈಗ ಸ್ಪಷ್ಟವಾಗಿ ಕಂಡುಬರ್ತಿರುವಂಥದ್ದು. ಈಗ ಡಾಕ್ಯುಮೆಂಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಮಧುಸೂದನ್, ಅವರದೇ ಇರುವಂತಹ ಡಾಕ್ಯುಮೆಂಟ್ KSMSCL ಬಿಡುಗಡೆ ಮಾಡಿರುವಂಥದ್ದು, ಅವರಿಂದ ಮಾಹಿತಿಯನ್ನು ಪಡೆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ದಾಖಲೆ ಪ್ರಕಾರ ನೋಡ್ತಾ ಹೋದಂಥ ಸಂದರ್ಭದಲ್ಲಿ 250ಕ್ಕೂ ಹೆಚ್ಚು ಮೆಡಿಸಿನ್ಸು ರಾಜ್ಯದ ಇಲ್ಲಿ ಬೆಂಗಳೂರಿನ ದಾಸ್ತಾನು ಕೇಂದ್ರ ಇರ್ಬೋದು, ಜಿಲ್ಲೆಯ ದಾಸ್ತಾನು ಕೇಂದ್ರ ಇರ್ಬೋದು, ಎಲ್ಲ ಕಡೆನೂ ಕೂಡ 0% ಇರುವಂಥದ್ದು. ಅಂದರೆ ಖರೀದಿನೇ ಮಾಡುವಂತಹ ಕೆಲಸಕ್ಕೆ ಮುಂದಾಗಿಲ್ಲ ಅನ್ನುವಂಥದ್ದು ಇರುವಂಥ ಪ್ರಶ್ನೆ. ಇನ್ನು ರೆಗ್ಯುಲರ್ ಪ್ರೊಸೆಸ್ ಹೆಂಗೆ ನಡೀತಿತ್ತು ಅಂತಂದರೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಟೆಂಡರ್ ಕರೆಯುವಂಥ ಕೆಲಸ ಆಗ್ತಾಯಿತ್ತು, ಮಾರ್ಚಲ್ಲಿ ಅಂತಿಮಗೊಳಿಸ್ತಿದ್ರು, ಏಪ್ರಿಲಲ್ಲಿ ಎಲ್ಲ ದಾಸ್ತಾನು ಕೇಂದ್ರಗಳಿಗೆ ಮೆಡಿಸಿನನ್ನು ಪೂರೈಕೆ ಮಾಡುವಂಥ ಕೆಲಸವನ್ನು KSMSCL ಮಾಡ್ತಾಯಿತ್ತು. ಆದರೆ ಲಾಸ್ಟ್ 2 ವರ್ಷದಿಂದ ಪ್ರಕ್ರಿಯೆನೇ ಮುಗಿಸಿಲ್ಲ, ಅಂದರೆ ಖರೀದಿ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಕಾರಣ ಯಾಕೆ? ರಾಜ್ಯ ಸರ್ಕಾರದ ಬರೀ ಹಣ ಇಲ್ವಾ? ಅದರಲ್ಲೂ ಪ್ರಮುಖವಾಗಿ ಇದು ಅತಿ ಅವಶ್ಯಕತೆ ಇರುವಂಥದ್ದು, ಅಂದರೆ ತೀರಾ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಬೇಕಾಗಿರುವಂಥದ್ದು, ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರ್ಲೆಸ್ ಮಾಡುವಂತೆ ಇಲ್ಲ. ಆದರೆ ಆ ವಿಚಾರದಲ್ಲೂ ಕೂಡ
ರಾಜ್ಯ ಸರ್ಕಾರ ಕೇರ್ಲೆಸ್ ಮಾಡ್ತಿದೆ ಅನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಇನ್ನು ಇದ್ರ ಹಿಂದೆ ಅನೇಕ ಮಂದಿಯ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಿರುವಂಥದ್ದು, ಪ್ರಮುಖವಾಗಿ KSMSL ಇರುವಂತಹ ಅಧಿಕಾರಿಗಳ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇರೋದು. ಮೊದಲನೇದಾಗಿ ಅಲ್ಲಿರುವಂತಹ ಕೊಟ್ರೇಶ್ ಅಂತೇಳಿ ಜನರಲ್ ಮ್ಯಾನೇಜರು, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಆದ ಆ ವ್ಯಕ್ತಿ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಿದೆ. ಅದರ ಜೊತೆಗೆ ಅಲ್ಲಿರುವಂತಹ ಡಾಕ್ಟರ್ ಪ್ರಶಾಂತ್ ಅಂತೇಳಿ ಅವರು ಕೂಡ ಕನ್ಸಲ್ಟೆಂಟ್ ಡ್ರಗ್ಸ್ ಆಗಿರುವಂಥದ್ದು, ಶೀಲವಂತಿ ಅಂತ ಇರುವಂಥದ್ದು ಕ್ವಾಲಿಟಿ ಕಂಟ್ರೋಲರು, ಮತ್ತು ಜೊತೆಗೆ ಡಾಕ್ಟರ್ ನಂದಿನಿ ಅಂತ ಮ್ಯಾನೇಜರ್ ಡ್ರಗ್ಸ್. ಇಷ್ಟು 4 ಜನರು ಕೂಡ ಅವರ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬರ್ತಿರೋದು ಏನಂತಂದ್ರೆ, ಒಂದು ಕಡೆ ಬರುವಂತಹ ಟೆಂಡರ್ ಕರೆದಂತಹ ಸಂದರ್ಭದಲ್ಲಿ ಅವರಿಗೆ ಕಿಕ್ ಬ್ಯಾಕ್ ಕೊಟ್ಟಿರುವಂತಹ ರೀಸನ್ ಇರ್ಬೋದು. ಅದರ ಜೊತೆಗೆ ಎಲ್ಲ ಒಂದು ವಿಚಾರಕ್ಕೂ ಸಮೇತ ಕಮಿಷನ್ ಕೊಡದಲೇ ಇದ್ರೆ ಅಲ್ಲಿರುವಂತಹ ಡಾಕ್ಯುಮೆಂಟ್ ಪ್ರೋಸೆಸ್ ಮಾಡೋದನ್ನು ತಡ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪನ ಸ್ವತಃ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಜೊತೆ ಅಳಲು ತೋಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಅದರ ಜೊತೆಗೆ ಪ್ರತಿ ಬಾರಿ ಈಗ ಯಾವುದಾದ್ರು ಟೆಂಡರ್ ರದ್ದಾದಂತಹ ಸಂದರ್ಭದಲ್ಲಿ ಅಲ್ಲಿ ಭದ್ರತಾ ಠೇವಣಿ ಅಂತ ಹೇಳಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಇಟ್ಟಿರ್ತಾರೆ, ಅದರ ಜೊತೆಗೆ ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಟಿರ್ತಾರೆ, EMD ಇಟ್ಟಿರ್ತಾರೆ. ಅದೆಲ್ಲದನ್ನು ಕೂಡ ರಿಟರ್ನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡೋದಕ್ಕೂ ಕೂಡ ಇವರಿಗೆ ಕಮಿಷನ್ ಕೊಡಬೇಕು ಅಂತಹ ಗಂಭೀರ ಆರೋಪ ಕೇಳಿಬರ್ತಿದೆ. ಅಂದರೆ ಇಲ್ಲಿ ಇವರು ದುಡ್ಡು ಮಾಡೋದಕ್ಕೋಸ್ಕರ ಮಾತ್ರ, ಕಮಿಷನ್ಗೋಸ್ಕರ ಕೆಲಸವನ್ನು ಮಾಡ್ತಿರುವಂಥದ್ದು ಮೇಲ್ನೋಟಕ್ಕೆ ಇದು ಕಾಣ್ತಿರುವಂಥದ್ದು. ಇವರ ನೆಗ್ಲಿಜೆನ್ಸಿಯಿಂದ ರಾಜ್ಯದಲ್ಲಿರುವಂತಹ ಸಾವಿರಾರು ಮಂದಿ ಬಡ ಜನರು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ನಾನು ಹೇಳ್ತಿರೋದೇನಂತಂದರೆ, ಎಸೆನ್ಷಿಯಲ್ ಪ್ರಾಡಕ್ಟು ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಬಡ ವ್ಯಕ್ತಿಗೆ ಆರೋಗ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಮೆಡಿಸಿನ್ ಕೊಡೋಕ್ಕಾಗಲಿಲ್ಲ ಅಂತಂದರೆ ಯಾವ ಸೀಮೆ ಸರ್ಕಾರ ಇದು ಒಂದು ಪ್ರಶ್ನೆ. ಎರಡನೇದಾಗಿ, ಈ ರೀತಿ ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಮಾಡಬೇಕಾಗಿರುವಂಥ ಅಧಿಕಾರಿಗಳು ಕಮಿಷನ್ ಆಸೆಗೆ ಬಿದ್ದು ಈ ರೀತಿ ನೆಗ್ಲಿಜೆನ್ಸ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಬಡ ವ್ಯಕ್ತಿಗಳ ಜೀವಕ್ಕೆ ಬೆಲೆನೇ ಇಲ್ವಾ? ಪ್ರಮುಖ ಜೀವರಕ್ಷಕ ಆಗಿರುವಂತಹ ಮೆಡಿಸಿನ್ಗಳನ್ನು ನೀವು ಸಂಗ್ರಹಿಸಿಟ್ಕೊಳ್ಳೋಕ್ಕಾಗಲಿಲ್ಲ, ಈ ರೀತಿ ನೆಗ್ಲಿಜೆನ್ಸ್ ಮಾಡ್ತಾರೆ ಅಂದರೆ ನಿಜಕ್ಕೂ ವಿಪರ್ಯಾಸ ಮಧುಸೂದನ್ ಇದು. ಧನ್ಯವಾದ ವಿಷ್ಣು ಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.